4 ದಶಕಗಳ ಕಾಯುವಿಕೆ, ಸಾವಿರಾರು ಭಕ್ತರ ಹರಕೆ ಮತ್ತು ಮಂಡ್ಯದ ಮಣ್ಣಿನಲ್ಲಿ ಮರುಕಳಿಸಿದ ಒಂದು ಅದ್ಭುತ ಇತಿಹಾಸ. ಇದು ಬೀರೇಶ್ವರಪುರದಲ್ಲಿ ಇತ್ತೀಚೆಗಷ್ಟೇ ಸಂಭವಿಸಿದ ಶ್ರೀ ಕಾಟಣ್ಣಸ್ವಾಮಿ ಭವ್ಯ ದೈವಿ ಸಂಗಮದ ಸಾಕ್ಷ್ಯಚಿತ್ರ. ಕಳೆದ ಕೆಲವು ದಿನಗಳ ಹಿಂದೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೀರೇಶ್ವರಪುರ ಗ್ರಾಮ ಸಾಕ್ಷಿಯಾದದ್ದು ಒಂದು ಅಪರೂಪದ ಕ್ಷಣಕ್ಕೆ. ಬರೋಬ್ಬರಿ 44 ವರ್ಷಗಳ ನಂತರ ನಡೆದ ಈ ಜಾತ್ರಾ ಮಹೋತ್ಸವವು ಭಕ್ತಿ ಮತ್ತು ಪರಂಪರೆಯ ಪರಾಕಾಷ್ಠೆಯಾಗಿತ್ತು. ಕೇವಲ ಒಂದು ಹಳ್ಳಿಯಲ್ಲ, ಸುಮಾರು 50ಕ್ಕೂ ಹೆಚ್ಚು ಹಳ್ಳಿಗಳ ಜನಸಾಗರವೇ ಇಲ್ಲಿ ಹರಿದು ಬಂದಿತ್ತು. ಈ ಸಂಭ್ರಮ ಶುರುವಾಗಿದ್ದು ಮೇ 4ರ ಸೋಮವಾರ ಸಂಜೆ. 7 ಕೂಟಗಳ 9 ಶಕ್ತಿಶಾಲಿ ದೈವಗಳು ಬೀರೇಶ್ವರಪುರಕ್ಕೆ ಆಗಮಿಸಿದಾಗ ಇಡೀ ಗ್ರಾಮವೇ ಮೈಪುಳಕಗೊಂಡಿತ್ತು. ಶ್ರೀ ಕಾಟಣ್ಣಸ್ವಾಮಿ, ದಳವಾಯಿ ದೊಡ್ಡಯ್ಯ ಸ್ವಾಮಿ, ಮಂತ್ರಿ ಹುಚ್ಚಪ್ಪ ಸ್ವಾಮಿ, ಗಾಳಿಗೊಂಡ ಹುಚ್ಚಪ್ಪ ಸ್ವಾಮಿ, ಹೊಂಗನೂರಮ್ಮ ದೇವಿ ಹಾಗೂ ಜೋಡಿ ನೇರಳೆಕೆರೆಯ ದೊಡ್ಡ ದೇವಮ್ಮ ಮತ್ತು ಚಿಕ್ಕ ದೇವಮ್ಮ ದೇವಿಯರು, ಹೀಗೆ 9 ದೇವರುಗಳು ಒಟ್ಟಾಗಿ ಸೇರಿದಾಗ ಭಕ್ತಿಯ ಪರಾಕಾಷ್ಠೆ ತಲುಪಿತ್ತು. ತಮಟೆ ವಾದ್ಯಗಳ ಆರ್ಭಟ, ಧೂಪ ದೀಪಗಳ ಆರತಿ ಮತ್ತು ಭಕ್ತರ ಜೈಕಾರದ ನಡುವೆ ದೇವತೆಗಳನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಮತ್ತು ಜಾತ್ರೆಯನ್ನು ವೀಕ್ಷಿಸಲು ಬಂದ ಸಾವಿರಾರು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯೂ ನಡೆದಿತ್ತು. ಜಾತ್ರೆಯ ಅಸಲಿ ಮೆರುಗು ಕಂಡದ್ದು ಮಂಗಳವಾರ ಬೆಳಗಿನ ಜಾವ 3 ಗಂಟೆಗೆ ಶುರುವಾದ ನಂದಿ ಧ್ವಜಗಳ ಕುಣಿತ ನೋಡುಗರ ಕಣ್ಣು ಕುಕ್ಕುವಂತಿತ್ತು.
ಊರಿನ ಮನೆ ಮನೆಯಿಂದ ದೀಪದ ಆರತಿಯೊಂದಿಗೆ ದೇವರುಗಳನ್ನು ಕೊಂಡ ಹಾಯುವ ಕಾರ್ಯಕ್ಕೆ ಸ್ವಾಗತಿಸಿದರು. ನಂತರ ನಡೆದದ್ದು ಆ ಭೀಕರ ಹಾಗೂ ಭಕ್ತಿಯ ಕೊಂಡ ಹಾಯುವ ಕಾರ್ಯಕ್ರಮ. ದಗದಗಿಸುವ ಕೆಂಡದ ಮೇಲೆ ಭಕ್ತರು ಸಾಗುತ್ತಿದ್ದಾಗ ಇಡೀ ವಾತಾವರಣದಲ್ಲಿ ದೈವಿ ಶಕ್ತಿ ಆವರಿಸಿದಂತಾಗಿತ್ತು. ಸಮಾಧಾನ ಮಾಡ್ಕೊಳ್ಳಿ.
ದೊಡ್ಡಬಾಲ್ದ ಉಚ್ಚಪ್ಪ ಸ್ವಾಮಿ ದೇವರು ವೇದಿಕೆ ಮೇಲೆ ತೆರಳುತ್ತಾ ಇದ್ದಾರೆ. ಇದು ಒಂದು ಕೂಡ ಪ್ರಮುಖವಾದ ಒಂದು ಆಚರಣೆ. ವೇದಿಕೆ ಮೇಲೆ ತೆರಳುತ್ತಾ ಮಧ್ಯಾಹ್ನದ ಹೊತ್ತಿಗೆ ಸಾವಿರಾರು ಜನರಿಗೆ ನಡೆದ ಅನ್ನ ಸಂತರ್ಪಣೆ ಈ ಹಬ್ಬದ ಸಾಮಾಜಿಕ ಸಾಮರಸ್ಯಕ್ಕೆ ಕನ್ನಡಿಯಂತಿತ್ತು. ಈ ಜಾತ್ರೆ ಕೇವಲ ಹಬ್ಬವಾಗಿರಲಿಲ್ಲ, ಅದು 44 ವರ್ಷಗಳ ಭಾವನೆಗಳ ಮಹಾಪೂರವಾಗಿತ್ತು. ದೈವದ ಶಕ್ತಿ ಮತ್ತು ಭಕ್ತರ ನಂಬಿಕೆ ಒಂದಾದಾಗ ಎಂತಹ ಅದ್ಭುತ ಶಕ್ತಿಯಾಗಬಹುದು ಎಂಬುದಕ್ಕೆ ವೀರೇಶ್ವರಪುರದ ಈ ಕಾಟಣ್ಣ ಸ್ವಾಮಿ ಹಬ್ಬವೇ ಜ್ವಲಂತ ಸಾಕ್ಷಿ.